ಸ್ನೇಹಿತರೆ ಈಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ. ವೆಲ್ಕಮ್ ಟು IMOS.NB ಚಾನಲ್. ಇವತ್ತು ತಿಳಿದುಕೊಳ್ಳೋಣ ಬ್ಯಾಂಕಿಂಗ್ ಬಿಸ್ನೆಸ್ ಮಾಡೆಲ್ ಹೇಗೆ ವರ್ಕ್ ಆಗುತ್ತದೆ ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೇದಾಗಿ ನಮ್ಮ ದೇಶದಲ್ಲಿರುವ ಎಲ್ಲ ಬ್ಯಾಂಕುಗಳು RBIನ ಅಡಿಯಲ್ಲಿ ಕೆಲಸ ಮಾಡುತ್ತದೆ. ಅಂದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ರಿಸರ್ವ್ ಬ್ಯಾಂಕ್ ರೂಲ್ಸ್ ರೆಗ್ಯುಲೇಷನ್ ಹೇಗೆ ಇರ್ತದೆ ಅದರ ಅಡಿಯಲ್ಲಿ ಕೆಲಸ ಮಾಡುತ್ತದೆ. ಈ ಬ್ಯಾಂಕುಗಳು ಡಿಪಾಸಿಟ್ ಮಾಡಿಕೊಳ್ಳುವ ಮೂಲಕ ಮತ್ತು ಲೋನ್ಗಳನ್ನು ಕೊಡುವ ಮೂಲಕ ದುಡ್ಡು ಮಾಡಿಕೊಳ್ಳುತ್ತದೆ. ಹಾಗಾದರೆ ಡಿಪಾಸಿಟ್ ಮಾಡಿಕೊಂಡಿರೋ ದುಡ್ಡುಗಳನ್ನು ಎಲ್ಲ ದುಡ್ಡನ್ನು ಒಂದೇ ಅಸೆಟ್ ಕ್ಲಾಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುತ್ತದಾ? ಇಲ್ಲ. RBI ರೂಲ್ಸ್ ಪ್ರಕಾರ ಯಾವುದೇ ಬ್ಯಾಂಕ್ಗಳಾಗಲಿ ಆ ಡಿಪಾಸಿಟ್ ಮಾಡಿಕೊಂಡಿರುವಂಥ ದುಡ್ಡಲ್ಲಿ 77.5% ದುಡ್ಡನ್ನು ಬೇರೆ ಅಸೆಟ್ ಕ್ಲಾಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಮಿಕ್ಕ 22.5% ಇನ್ವೆಸ್ಟ್ಮೆಂಟನ್ನು ಮಾತ್ರ ಬ್ಯಾಂಕಲ್ಲಿ ಇಟ್ಟುಕೊಳ್ಳಬೇಕು. ಇದು RBIನ ರೂಲ್ಸು. ಬ್ಯಾಂಕುಗಳು ಹಲವಾರು ಲೋನ್ಗಳನ್ನು ಪ್ರೊವೈಡ್ ಮಾಡುತ್ತದೆ. ನಿಮ್ಗೆ ಗೊತ್ತಿರೋ ಹಾಗೆ ಹೋಮ್ ಲೋನ್ ಆಗಿರ್ಬೋದು, ಪರ್ಸನಲ್ ಲೋನ್ ಆಗಿರ್ಬೋದು, ಆಟೋ ಲೋನು, ಬಿಸ್ನೆಸ್ ಲೋನು, ಕ್ರೆಡಿಟ್ ಕಾರ್ಡ್ ಲೋನು, ಈ ಥರ ಲೋನ್ಗಳನ್ನು ಪ್ರೊವೈಡ್ ಮಾಡುತ್ತದೆ. ಇದನ್ನು ಬಿಟ್ಟು ಬೇರೆ ಥರದ ಅಸೆಟ್ ಕ್ಲಾಸಲ್ಲಿ ಇನ್ವೆಸ್ಟ್ ಮಾಡಿ ಕೂಡ ಬ್ಯಾಂಕ್ಗಳು ದುಡ್ಡು ಮಾಡುತ್ತದೆ. ಅದು ಯಾವ ಥರ ಅಂದರೆ ನೋಡೋದಾದರೆ, ಇನ್ಶೂರೆನ್ಸ್ಗಳನ್ನು ಸೆಲ್ ಮಾಡೋದ್ರಿಂದ ಆಗಿರ್ಬೋದು, ಫಾರಿನ್ ಕರೆನ್ಸಿಯನ್ನು ಎಕ್ಸ್ಚೇಂಜ್ ಮಾಡಿಕೊಳ್ಳುವುದರಿಂದ ಆಗಿರ್ಬೋದು ದುಡ್ಡು ಮಾಡುತ್ತದೆ. ಮತ್ತು ಇನ್ವೆಸ್ಟ್ಮೆಂಟ್ ಸರ್ವಿಸ್ ಕೊಡೋದ್ರಿಂದ ದುಡ್ಡು ಮಾಡುತ್ತದೆ. ಲೈಕ್ ಇವಾಗ ಮ್ಯೂಚುವಲ್ ಫಂಡ್ ಆಗಿರ್ಬೋದು, ಬಾಂಡ್ಸ್ ಆಗಿರ್ಬೋದು, ಈ ಥರದಿಂದ ದುಡ್ಡು ಮಾಡುತ್ತದೆ. ಮತ್ತು ಇಂಟರ್ನೆಟ್ ಬ್ಯಾಂಕಿಂಗ್ ಸರ್ವಿಸ್ಗಳನ್ನ ಕೊಡೋದ್ರಿಂದ ದುಡ್ಡು ಮಾಡುತ್ತದೆ. ಲೈಕ್ ಇವಾಗ ಮೊಬೈಲ್ ಬ್ಯಾಂಕಿಂಗ್ ಆಗಿರ್ಬೋದು, ಆನ್ಲೈನ್ ಟ್ರಾನ್ಸಾಕ್ಷನ್ ಆಗಿರ್ಬೋದು. ಮತ್ತು ಸೇಫ್ ಕೀಪಿಂಗ್ ಆಫ್ ವ್ಯಾಲ್ಯೂಯಬಲಿಂದ ದುಡ್ಡು ಮಾಡುತ್ತದೆ. ಅಂದರೆ ಇವಾಗ ಏನಾದರೂ ವ್ಯಾಲ್ಯೂಯೇಬಲ್ ಥಿಂಗ್ಸ್ ಏನಾದರೂ ಇದ್ದರೆ ಬ್ಯಾಂಕಲ್ಲಿ ನೀವು ಇಡ್ತಿದ್ರೆ ಅಂದರೆ ಅದಕ್ಕೆ ಇಂತಿಷ್ಟು % ಚಾರ್ಜ್ ಮಾಡ್ತಾರೆ. ಈ ಥರನೂ ಕೂಡ ಬ್ಯಾಂಕುಗಳು ದುಡ್ಡು ಮಾಡುತ್ತದೆ. ಮತ್ತು ಬ್ಯಾಂಕುಗಳ ಅಕೌಂಟ್ಸ್ಗಳ ಬಗ್ಗೆ ವಿಧಗಳನ್ನು ನೋಡೋದಾದರೆ, ಮೊದಲನೇದಾಗಿ ಸೇವಿಂಗ್ ಅಕೌಂಟ್ ಅಂತ ಬರುತ್ತೆ. ಈ ಸೇವಿಂಗ್ ಅಕೌಂಟಲ್ಲಿ ನೀವು ಯಾವಾಗ ಬೇಕಾವಾಗ ಡೆಪಾಸಿಟ್ ಮಾಡ್ಬೋದು ಮತ್ತು ಯಾವಾಗ ಬೇಕಾವಾಗ ವಿಡ್ರಾಲ್ ಕೂಡ ಮಾಡ್ಬೋದು. ಸೊ ಹಾಗಾಗಿ ಈ ಸೇವಿಂಗ್ ಅಕೌಂಟಲ್ಲಿ ನಿಮಗೆ ಜಾಸ್ತಿ ಇಂಟ್ರೆಸ್ಟ್ ಅವರು ಪೇಡ್ ಮಾಡೋದಿಲ್ಲ. ಸೆಕೆಂಡ್ ಒಂದು ನೋಡೋದಾದರೆ ಕರೆಂಟ್ ಅಕೌಂಟ್ ಅಂತ ಬರುತ್ತೆ. ಈ ಅಕೌಂಟ್ಗಳನ್ನು ಬಿಸ್ನೆಸ್ ಪರ್ಪಸ್ಸಾಗಿ ಜಾಸ್ತಿ ಬಳಸ್ತಾರೆ. ಇದಕ್ಕೆ ಅವರು ಯಾವುದೇ ಥರದ ಇಂಟ್ರೆಸ್ಟ್ಗಳನ್ನ ಕೊಡೋದಿಲ್ಲ. ಥರ್ಡ್ ಒನ್ ಫಿಕ್ಸ್ ಡಿಪಾಸಿಟ್ ಅಕೌಂಟ್, ಅಂದರೆ FD ಇಡೋದು. ನೀವೇನಾದರೂ ಬ್ಯಾಂಕ್ನಲ್ಲಿ FD ಡಿಪಾಸಿಟ್ ಮಾಡ್ತಿದ್ರೆ ಅಂದರೆ ಅವರು ನಿಮಗೆ 6 to 7% ಇಂಟ್ರೆಸ್ಟನ್ನು ಪೇಡ್ ಮಾಡ್ತಾರೆ. ಸೀನಿಯರ್ ಸಿಟಿಜನ್ ಸೇವಿಂಗ್ ಅಕೌಂಟ್ ಅಂತ ಬರುತ್ತೆ. ಇದು ವಯಸ್ಕರಿಗೆ ಒಳ್ಳೆ ಇಂಟ್ರೆಸ್ಟ್ ಕೊಡುವ ಮೂಲಕ ಮತ್ತು ಅಡಿಷ್ನಲ್ ಬೆನಿಫಿಟ್ಸ್ಗಳನ್ನು ಒದಗಿಸಿಕೊಡುತ್ತದೆ. ನೆಕ್ಸ್ಟ್ ಸ್ಯಾಲ್ರಿ ಅಕೌಂಟ್. ಇದನ್ನು ಸ್ಯಾಲ್ರಿ ಹಾಕೊಳ್ಳೋಕ್ಕೆ, ಕ್ರೆಡಿಟ್ ಮಾಡ್ಕೊಳ್ಳೋಕ್ಕೆ ಬಳಸ್ತಾರೆ. ಬಟ್ ಇದರಲ್ಲಿ ಮಿನಿಮಮ್ ಬ್ಯಾಲೆನ್ಸ್ ರಿಕ್ವೈರ್ಮೆಂಟ್ ಅಂತ ಇರುತ್ತೆ. ಇದಾಗಿತ್ತು ಬ್ಯಾಂಕು ಹೇಗೆ ಕಾರ್ಯನಿರ್ವಹಿಸುತ್ತೆ ಎಂಬುದರ ಬಗ್ಗೆ ಆಗಿತ್ತು. ಇದೇ ಥರ ಹೆಚ್ಚಿನ ವಿಡಿಯೋಗಳಿಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.